ಅಂದಾರಲ್ಲ ನೋಡ್ಬೇಕು ಅಲ್ಲಿ ಅವ್ರು ಯಾತರ ನಮಗ ಮನವೊಲಿಸ್ತಾರ ಮಾತಾಡ್ತಾರ ನೋಡ್ಕೊಂಡು ನಾನು ಸಿಗದೆ ಅದ ಹೇಳಿದ್ನಲ್ರಿ, ಸಿಗದೆ ಇದ್ದ ಪಕ್ಷದಲ್ಲಿ ನಿಂದ್ರದಂತೂ ನಾ ಖಚಿತ. ಹಳೆ ಮಾತು ಖಚಿತ ರೀ, ಖಚಿತ. ಆದ್ರ ಇದೇನ ಕರ್ದಾರ, ಏನೋ ದೊಡ್ಡವ್ರ ಕರ್ದಾರಲ್ಲ ಹೋಗ್ಬೇಕು, ಕರಿಲಿಲ್ಲ ಅಂದ್ರ ನಮ್ ಕಡೆ ತಪ್ಪಾಗತ್ತಂತ ಹೊಂಟಿದ್ದಷ್ಟೇ. ನಿಮ್ಗ ಕೊಡ್ತಿದ್ವಿ, ನೀವ್ ಬರ್ಲಿಲ್ಲ ಅನ್ಬಾರ್ದಲ್ಲ ಅವ್ರು, ಅದಕ್ ಹೋಗೋದು ಈಗ ಅಷ್ಟ. ಆಗಿ ಬರ್ಬೇಕನ್ನೋದು ಒಂದೇ ಆಸೆ, ನಮ್ದೇನು ಇದು ಇಲ್ಲ. ಜನಸೇವೆ ಮಾಡ್ಬೇಕನ್ನೋದು ಒಂದೇ ಆಸೆ. ಕೊಡ್ಲಿಕ್ಕಂದ್ರ ನೋಡೋಣ್ರಿ ಮುಂದಿನ ದಿನಮಾನದಾಗ ನಮ್ಮ ಇವ್ರ ಅಭಿಮಾನಿಗಳು ಹೆಂಗ್ ಹೇಳ್ತಾರ ಹಂಗ ಹೋಗ್ಬೇಕಲ್ಲ ನಾವು. ನಮ್ದು ಸ್ವತಂತ್ರ ಇರಂಗಿಲ್ಲ, ಅವ್ರ ಹೆಂಗ್ ಹೇಳ್ತಾರ ಹಂಗ ಮಾಡ್ತೇವಿ. ಅವ್ರ ಆಯ್ತು ನಿಲ್ಲುನಂದ್ರ ನಿಂತ್ರಾಯ್ತು. ಮನ ಒಲಿಸಿದ್ರು ಏನ್ ಮಾಡಿದ್ರು ನಾನು ಅದ ನಿಶ್ಚಿತ ನಿಲ್ಲುದು ಮಾತ್ರ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಅವ್ರಿಗೆ ಮನವಿ ಮಾಡ್ಕೋತೀನಿ. ಅಷ್ಟು ಮಿಕ್ಕಿ ಕೊಡ್ಲಿಲ್ಲ ಅಂದ್ರ ಮುಂದಿಂದ ಬಂದಿದ್ ಫೇಸ್ ಮಾಡೋದು ಅಷ್ಟ. ಇವತ್ 11 ಗಂಟೆಗೆ ಹೊಂಟೇನ್ರಿ, ನಾಳೆ 11 ಗಂಟೆಗೆ ಟೈಮ್ ಕೊಟ್ಟಾರ CM ಅವ್ರು. ಸರ್ ಹಚ್ಚಿದ್ರಿ ಫೋನ್. ಮತ್ತ ಅಭಿಮಾನಿಗಳ ಇದನ್ ಮಾಡಾಕತ್ತಾರ ಅಂದ್ನಾಗ ಬರತ್ತಾವಲ್ರಿ ಕಾಂಗ್ರೆಸ್ ಅಭಿಮಾನಿಗಳು. ಮತ್ತ ಈಗ ಎಲ್ಲ ನಮ್ಮ ತಂದೆಯವ್ರಿಗೆ ಹಾಕೋರು ನಮ್ಮ ಅಭಿಮಾನಿಗಳು ಇದ್ದೇ ಇರ್ತಾರ, ಮತ್ತ ಅವ್ರು ಮಾಡೇ ಮಾಡ್ತಾರ. ಅವರೇ ಪ್ರೋತ್ಸಾಹ ಮಾಡಾಕತ್ತಾರ ಅಂದೊತ್ನಾಗ ನಮಗ್ ಓಟ್ ಬರ್ಲೇಬೇಕಲ್ಲ, ಅವ್ರಿಗೆ ಅನ್ಯಾಯ ಆಗಿರ್ತೈತಿ. ಹೌದು, ಅವ್ರು ಯಾರ್ ಕ್ಯಾಂಡಿಡೇಟ್ ಬರ್ತಾರ ಬಿಡ್ತಾರ ಅನ್ನೋದು ವಿಚಾರ ಮಾಡ್ಕೊಂಡು ಕೊಡ್ಬೇಕು CM ಅವರು. ಅವ್ರ ಪಕ್ಷಕ್ಕ ಅವ್ರ ಪಕ್ಷ ಬರ್ಬೇಕಷ್ಟೇ, ವ್ಯಕ್ತಿ ಮುಖ್ಯ ಅಲ್ಲ ಅಂತ ಹೇಳಿದ್ ನಾಗಳೇ. ವ್ಯಕ್ತಿ ಯಾರ ನಿಂದಿರ್ಲಿ, ವ್ಯಕ್ತಿ ನನಗ್ ಕೊಟ್ರು ನಾ ಮತ್ ಮಾಡ್ತೀವಿ ಅಂತಾರ. ಅದನ್ನ ಮುಂದ್ ನೋಡ್ತೀವಿ. ದೊಡ್ಡವರಾದವರು ಆಪ್ತನ ಮಾತು ಕೇಳುವ ಸಂಬಂಧ ಜನ ಬೆಂಬಲ ಇಲ್ಲ. ಅದ್ರ ಸಂಬಂಧ ನಾನು ಇದ್ದಿದ್ದು ಹೇಳತ್ತೀನಿ. ಅದ್ರ ಸಂಬಂಧ ಅವ್ರ ನಿಂತ ನಾನು ಬಂಡಾಯ ನಿಲ್ತೀನಿ.